ವೀಕ್ಷಕರೇ, ದುಡ್ಡಿನಿಂದ ನಾವು ಏನನ್ನ ಬೇಕಾದರೂ ಕೊಂಡುಕೊಳ್ಳಬಹುದು ಮಾರುಕಟ್ಟೆಯಲ್ಲಿ ಸಿಗೋ ವಸ್ತುಗಳನ್ನು. ಆದರೆ ಮಾನಸಿಕ ನೆಮ್ಮದಿ, ಪ್ರೀತಿ ಮತ್ತು ಆರೋಗ್ಯ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪ್ರತಿನಿತ್ಯ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಅನಾರೋಗ್ಯದ ಸಮಸ್ಯೆ ಎಲ್ಲರನ್ನ ಕಾಡುತ್ತೆ. ಹಾಗಾಗಿ ಪ್ರತಿದಿನವೂ ಒಂದೊಂದು ಯೋಗಾಸನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಟಿ ಸಿಂಧು ಲೋಕನಾಥ್ ಇವತ್ತು ಮತ್ತೊಂದು ಯೋಗಾಸನದೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದಾರೆ. ಇವತ್ತಿನ ಯೋಗಾಸನ ಏನು ನೋಡ್ಕೊಂಡ್ ಬನ್ನಿ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತಿನ ಯೋಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮುಂದಿನ ಆಸನದ ಹೆಸರು ವೃಕ್ಷಾಸನ. ವೃಕ್ಷಾಸನ ಮರದ ಭಂಗಿ ಮಾಡುವ ವಿಧಾನ. ನಿಮ್ಮ ದೇಹವನ್ನು ನೇರವಾಗಿ ನಿಲ್ಲಿಸಿ, ಕೈಗಳನ್ನು ಸೊಂಟದ ಮೇಲೆ ಇರಿಸಿ, ನಿಮ್ಮ ಬಲಪಾದವನ್ನು ಎಡ ತೊಡೆಯ ಅಥವಾ ಮೊಣಕಾಲಿನ ಮೇಲೆ ಇರಿಸಿ, ಎಡಕಾಲನ್ನು ನೇರವಾಗಿ ಇರಿಸಿ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ಎತ್ತಿ ನಮಸ್ಕಾರದ ಭಂಗಿಯಲ್ಲಿ ಅಂಗೈಗಳನ್ನು ಒಂದಕ್ಕೊಂದು ಜೋಡಿಸಿ, ಬೆನ್ನೆಲುಬು ನೇರವಾಗಿರಲಿ ಮತ್ತು ಕಣ್ಣುಗಳು ನೇರ ದೃಷ್ಟಿಯನ್ನು ಹೊಂದಿರಲಿ. ಈ ಸ್ಥಿತಿಯಲ್ಲಿ ಕೆಲ ಸಮಯವಿರಿ. ನಂತರ ಎಡ ಕಾಲಿನಿಂದ ಅದೇ ಕ್ರಮವನ್ನು ಅನುಸರಿಸಿ. ವೃಕ್ಷಾಸನ ಮಾಡುವಾಗ ಗಮನಿಸಬೇಕಾದ ಅಂಶಗಳು: ಮೈಗ್ರೇನ್, ನಿದ್ರಾಹೀನತೆ, ತಲೆ ತಿರುಗುವಿಕೆ, ಮೊಣಕಾಲು ಅಥವಾ ಪಾದದ ನೋವು ಮತ್ತು ಕಡಿಮೆ ಅಥವಾ ಅಧಿಕ ರಕ್ತದೊತ್ತಡ ಇರುವವರು ಈ ಆಸನವನ್ನು ಮಾಡುವುದನ್ನು ತಪ್ಪಿಸಬೇಕು. ಈ ಆಸನವನ್ನು ಕೇವಲ ತರಬೇತಿ ಪಡೆದ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.